ಬಟ್ ಗೊತ್ತಿಲ್ಲ. ಇನ್ನು ಮುಂದಿನ ಸ್ಟೋರಿ ಏನಂತಂದ್ರೆ, ಮುನಿಸಿಕೊಂಡಿದ್ದಂತಹ ಆಳಂದ ಶಾಸಕ BR ಪಾಟೀಲ್ ಅವರಿಗೆ ಒಂದು ಸಮಾಧಾನಕರವಾಗಿರುವಂತಹ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಅದು ಏನಂತಂದ್ರೆ, ಏನು ಕೆಲವು ವಿಚಾರಗಳಿಗಾಗಿ ಬೇಸರಗೊಂಡು ಮುಖ್ಯಮಂತ್ರಿ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದಂತಹ ಆಳಂದ ಶಾಸಕ BR ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೊಂದು ಮಹತ್ವದ ಹುದ್ದೆಯನ್ನ ಕಲ್ಪಿಸಿದ್ದಾರೆ. ರಾಜ್ಯದ ನೀತಿ ಆಯೋಗ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ BR ಪಾಟೀಲ್ ಅವರನ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ಆದೇಶ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಆದೇಶವನ್ನ ನೀಡಲಾಗಿದೆ. ಈ ಮೂಲಕ ನೊಂದ ಆಪ್ತ ವಲಯದ ಶಾಸಕರಿಗೆ ಸಿದ್ದರಾಮಯ್ಯ ಅವರು ಉತ್ತಮ ಸ್ಥಾನವನ್ನ ನೀಡಿ ಮನವೊಲಿಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಇರುವಂತಹ ಆಳಂದ ಶಾಸಕ BR ಪಾಟೀಲ್ ಅವರು ಕೆಲ ವಿಚಾರಗಳಿಂದ ಬೇಸರಗೊಂಡು ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಯನ್ನ ತ್ಯಜಿಸಿದ್ರು. ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆಯಾಗ್ತಾ ಇಲ್ಲ, ಸಚಿವರು ಮಾತು ಕೇಳ್ತಾ ಇಲ್ಲ ಅಂತ ದೂರನ್ನ ಹೇಳ್ಕೊಂಡಿದ್ರು. ಇದೀಗ BR ಪಾಟೀಲ್ ನೀತಿ ಆಯೋಗ, ಯೋಜನಾ ಆಯೋಗದ ಉಪಾಧ್ಯಕ್ಷ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಆಪ್ತ ವಲಯದ ಸಚಿವರಾಗಿರುವಂತಹ, ಅಂದ್ರೆ ಈಗ ಶಾಸಕರಾಗಿರುವಂತಹ BR ಪಾಟೀಲ್ ಅವರಿಗೆ ಈ ಒಂದು ಹುದ್ದೆಯನ್ನ ನೀಡಿ ಎಲ್ಲರೂ ಕೂಡ ನೋಡುವಂತೆ ಮಾಡಿದೆ.